Hi students, ನಮಸ್ತೆ ಎಲ್ರಿಗೂ. ಸೊ ನಾವಿವತ್ತು ಇನ್ ಟುಡೇಸ್ ಕ್ಲಾಸ್ ನಾವಿವತ್ತು ಫಸ್ಟ್ ಚಾಪ್ಟರ್ನ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಚಾಪ್ಟರ್ ಆಫ್ ಫಸ್ಟ್ ಪಿ ಯು, ದಟ್ ಈಸ್ ದ ಲಿವಿಂಗ್ ವರ್ಲ್ಡ್. ಫಸ್ಟ್ ಚಾಪ್ಟರ್ ದ ಲಿವಿಂಗ್ ವರ್ಲ್ಡ್ನ ಸ್ಟಾರ್ಟ್ ಮಾಡೋಣ. ಸೊ ಹಾಗಿದ್ರೆ ಇನ್ ದಟ್ ಲಿವಿಂಗ್ ವರ್ಲ್ಡ್ ಅಂದರೆ ಸೊ ಯು ಆಲ್ ನೋ ಅಬೌಟ್ ಲಿವಿಂಗ್. ಸೊ ಲಿವಿಂಗ್ ಅಂದರೆ ಲಿವಿಂಗ್ ಥಿಂಗ್ಸ್ ಅಂದರೆ ಏನು, ರೈಟ್? ಅಂಡ್ ವಾಟ್ ಆರ್ ದ ಎಕ್ಸಾಕ್ಟ್ಲಿ ಸೊ ಲಿವಿಂಗ್ ಬೀಯಿಂಗ್ಸ್ ಅಂದರೆ ಏನು? ಸೊ ವಾಟ್ ಆರ್ ದ ಡಿಫೈನ್ಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಲಿವಿಂಗ್ ಬೀಯಿಂಗ್ಸ್? ಸೊ ನಾವು ಲಿವಿಂಗ್ ಬೀಯಿಂಗ್ಸ್ ಅಂದರೆ ವಿ ಆಲ್ ನೋ ಅಬೌಟ್ ದಟ್ ಅಂದರೆ ಯಾವುದಾದ್ರೂ ಒಂದು ಜೀವ ಇರುವಂತಹ ಕೆಲವೊಂದು ಆರ್ಗ್ಯಾನಿಸಮ್ಸ್ಗೆ ವಿ ಆರ್ ಕಾಲ್ ಇಟ್ ಆಸ್ ಅ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಆರ್ ಲಿವಿಂಗ್ ಬೀಯಿಂಗ್ಸ್ ಅಂತ ಕರಿತೀವಿ ನಾವು. ಎಕ್ಸಾಕ್ಟ್ಲಿ ವೆನ್ ಇಟ್ ಕಮ್ಸ್ ಟು ದ ಲಿವಿಂಗ್ ಬೀಯಿಂಗ್ಸ್ ನಮ್ಮ ತಲೆಯಲ್ಲಿ ಕೆಲವೊಂದಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ಬರುತ್ತೆ. ಓಕೆ, ಸೊ ಕೆಲವೊಂದಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ಯಾವ್ಯಾವುದು ಅಂದರೆ ಮೇಜರ್ಲಿ ನಾವು ನೋಡ್ತಾ ಹೋದಂಗೆ ನಮ್ಮ ತಲೆಯಲ್ಲಿ ಬರುವಂಥ ಕ್ಯಾರೆಕ್ಟರಿಸ್ಟಿಕ್ಸ್ ಯಾವುದು ಅಂದರೆ ಒಂದು ಗ್ರೋತ್, ಇನ್ನೊಂದು ರೀಪ್ರೊಡಕ್ಷನ್, ಇನ್ನೊಂದು ರೆಸ್ಪಾನ್ಸ್ ಟು ಸ್ಟಿಮ್ಯುಲೈ. ರೆಸ್ಪಾನ್ಸ್ ಟು ವಾಟ್? Stimuli. Response to what? Stimuli, right? So ಇದು ಒಂದು ಎಕ್ಸಾಕ್ಟ್ ಒಂದು ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂತ ಅಂದಿದ ತಕ್ಷಣ ನಮ್ಮ ತಲೆಯಲ್ಲಿ ಬರುವಂತಹ ಕ್ಯಾರೆಕ್ಟರಿಸ್ಟಿಕ್ಸ್. ಓಕೆ, ಸೊ ಇದರ ಜೊತೆಗೆ ಇನ್ನೊಂದಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ. ಸೊ ವಿ ಜಸ್ಟ್ ಯಾವ್ದು ಹೇಳ್ಬೋದು? ಮೆಟಾಬಾಲಿಸಮ್ ಹೇಳ್ಬೋದು. ಸೊ ಇನ್ನೊಂದು ಹೇಳ್ಬೋದು ಮೂವ್ಮೆಂಟ್ ಹೇಳ್ಬೋದು. ಸೊ ಇದೆಲ್ಲ ನಾವು ಏನ್ ಮಾಡ್ತಾ ಹೋಗ್ತೀವಿ? ಲಿವಿಂಗ್ ಆರ್ಗ್ಯಾನಿಸಮ್ಸ್ಗೆ ಕ್ಯಾರೆಕ್ಟರಿಸ್ಟಿಕ್ಸ್. ಹೌದು, ಸೊ ಗ್ರೋತ್ ಲಿವಿಂಗ್ ಆರ್ಗ್ಯಾನಿಸಮ್ನ ಕ್ಯಾರೆಕ್ಟರಿಸ್ಟಿಕ್ಸ್, and reproduction is also a living organism's characteristics. So response to stimuli is also a characteristics of a living organisms. Metabolism ಸಹ ಏನೋದು ಲಿವಿಂಗ್ ಆರ್ಗ್ಯಾನಿಸಮ್ಸ್ ನ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್. ಜೊತೆಗೆ ಮೂವ್ಮೆಂಟ್ ಸಹ ಏನು ಲಿವಿಂಗ್ ಆರ್ಗ್ಯಾನಿಸಮ್ಸ್ ನ ಕ್ಯಾರೆಕ್ಟರಿಸ್ಟಿಕ್ಸ್. ನಾವು ಇವಾಗ ತಗೊಳ್ತಾ ಇರುವಂತಹ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಯಾವುದು ಅಂದ್ರೆ ಗ್ರೋತ್, ರೀಪ್ರೊಡಕ್ಷನ್, ರೆಸ್ಪಾನ್ಸ್ ಟು ಸ್ಟಿಮ್ಯುಲೈ ಅಂಡ್ ಮೆಟಬಾಲಿಸಮ್. ನಾವು ಯಾವ್ದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದೀವಿ ಅಂದ್ರೆ ಲಿವಿಂಗ್ ಬೀಯಿಂಗ್ಸ್ ನ ಕ್ಯಾರೆಕ್ಟರಿಸ್ಟಿಕ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಯಾವ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದ್ರೆ ಡಿಫೈನ್ಡ್ ಕ್ಯಾರೆಕ್ಟರಿಸ್ಟಿಕ್ಸ್. ಯಾವ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದ್ರೆ ಇಟ್ ಈಸ್ ಎ ಸೊ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದ ಡಿಫೈನ್ಡ್ ಕ್ಯಾರೆಕ್ಟರಿಸ್ಟಿಕ್ಸ್, ರೈಟ್? ಸೊ ಡಿಫೈನ್ಡ್ ಕ್ಯಾರೆಕ್ಟರಿಸ್ಟಿಕ್ಸ್, ಡಿಫೈನ್ಡ್ ಕ್ಯಾರೆಕ್ಟರ್ಸ್ ಅಂತ ಹೇಳ್ಬೋದು. ಸೊ ಡಿಫೈನ್ಡ್ ಕ್ಯಾರೆಕ್ಟರ್ಸ್ ಆರ್ ನಥಿಂಗ್ ಬಟ್ ದೇ ಆರ್ ದ ಎಕ್ಸಾಕ್ಟ್. ಓಕೆ, ಸೊ ಎಕ್ಸಾಕ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಸೊ ಈ ಒಂದು ಕ್ಯಾರೆಕ್ಟರ್ ಇದ್ರೆ ಲಿವಿಂಗ್ ಆರ್ಗ್ಯಾನಿಸಮ್ ಅಂತ ಮಾತ್ರ ನಾವು ಕನ್ಸಿಡರ್ ಮಾಡೋಕ್ ಆಗೋದು ಅನ್ನೋದನ್ನ ನಾವೇನ್ ಮಾಡ್ತಾ ಹೋಗ್ತಿದ್ವಿ ಈ ಒಂದು ಕ್ಲಾಸಲ್ಲಿ ಡಿಸ್ಕಸ್. ದೀಸ್ ಆರ್ ಆಲ್ ದ ಕ್ಯಾರೆಕ್ಟರಿಸ್ಟಿಕ್ಸ್, ಬಟ್ ಸಮ್ ಆಫ್ ದೀಸ್ ಆರ್ ನಾಟ್ ಎಕ್ಸಾಕ್ಟ್ ಡಿಫೈನ್ಡ್ ಕ್ಯಾರೆಕ್ಟರಿಸ್ಟಿಕ್ಸ್, ರೈಟ್? ಹಾಗಾಗಿ ನಾವು ಯಾವ್ದು ಡಿಫೈನ್ಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಲಿವಿಂಗ್ ಬೀಯಿಂಗ್ಸ್, ಲಿವಿಂಗ್ ಆರ್ಗ್ಯಾನಿಸಮ್ಸ್ ಯಾವ್ದು ಡಿಫೈನ್ಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ನೋಡ್ತಾ ಹೋಗೋಣ, ರೈಟ್? ಓಕೆ, ಸೊ ಇದು ಯಾವ್ದ್ರಲ್ಲಿ ಒಂದು ಗ್ರೋತ್, ಇನ್ನೊಂದು ರೀಪ್ರೊಡಕ್ಷನ್, ಇನ್ನೊಂದು ರೆಸ್ಪಾನ್ಸ್ ಟು ಸ್ಟಿಮ್ಯುಲೈ, ಇನ್ನೊಂದು ಮೆಟಬಾಲಿಸಮ್. ಸೊ ಇಷ್ಟನ್ನ ನಾವು ತಗೊಳ್ಳೋಣ. ಇಷ್ಟನ್ನ ತಗೊಂಡು ನಾವು ಇದರಲ್ಲಿ ಯಾವುದು ಡಿಫೈನ್ಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದ್ರೆ ಇದು ಈ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಇದ್ರೆ ಮಾತ್ರ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂತ ನಾವು ಕರಿತೀವಿ. ಇದು ಒಂದು ಡಿಫೈನ್ಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂತ ಕರಿಬಹುದಾದಂತ ಕ್ಯಾರೆಕ್ಟರ್ ಯಾವುದು ಅಂತ ನೋಡ್ತಗೋಣ. ಓಕೆ, ಸೊ ಹಾಗಿದ್ರೆ ಫಸ್ಟ್ ನಾವು ಡಿಸ್ಕಸ್ ಮಾಡ್ತಾ ಇರೋದು ಗ್ರೋತ್. ಫಸ್ಟ್ ನಾವು ಡಿಸ್ಕಸ್ ಮಾಡ್ತಾ ಇರೋದು ಯಾವುದು? ಗ್ರೋತ್. ಸೊ ಹಾಗಿದ್ರೆ ಗ್ರೋತ್ ಇಸ್ ನಥಿಂಗ್ ಬಟ್, ಗ್ರೋತ್ ಅಂದ್ರೆ ವಿ ಆಲ್ ನಾರ್ಮಲಿ ನಮಗೆ ಗ್ರೋತ್ ಅಂದ್ರೆ ಏನು? ಗ್ರೋತ್ ಅಂದ್ರೆ ಬೆಳವಣಿಗೆ. ಗ್ರೋತ್ ಅಂದ್ರೆ ಬೆಳವಣಿಗೆ. ಸೊ ನಾವು ವೆನ್ ವಿ ಡಿಫೈನ್ ದಿಸ್ ಗ್ರೋತ್, ಓಕೆ, ಇಟ್ ಈಸ್ ಇನ್ಕ್ರೀಸ್ ಇನ್ ಸೈಜ್, mass and number of cells. Number of what? Cells. Okay, increase in size. Size increase ಆದ್ರೆ, mass increase ಆದ್ರೆ, number of cells ನ increase ಮಾಡ್ತಾ ಹೋದ್ರೆ, number of cells increase ಆಗ್ತಾ ಹೋದ್ರೆ ಅಂತಹ ಒಂದು ಕ್ಯಾರೆಕ್ಟರ್ ಅಂತಹ ಒಂದು ಪ್ರೋಸೆಸ್ ನ ನಾವೇನಂತ ಕರಿತೀವಿ? ಗ್ರೋತ್ ಅಂತ ಕರಿತೀವಿ. ಸೊ ಯು ಆಲ್ ನೋ ಅಬೌಟ್ ಸೈಜ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೈಜ್ ಇನ್ಕ್ರೀಸ್ ಅಂದ್ರೆ ನಾವು ಚಿಕ್ಕ ಇನ್ಫ್ಯಾಂಟ್ಸ್ ಇಂದ ಹಿಡಿದು ದೊಡ್ಡ ಗ್ರೋತ್, ದೊಡ್ಡ ವಿ ನೋ ದಟ್ ಅಡಲ್ಟ್ಸ್ ಆಗಬೇಕು ಅಂದ್ರೆ ದೇರ್ ಈಸ್ ಅ ಇನ್ಕ್ರೀಸ್ ಇನ್ ವಾಟ್? ಸೈಜ್.
ಸೈಜ್ ಆಫ್ ದ ಬಾಡಿ, ರೈಟ್? ಓಕೆ, ಸೊ ಅಂಡ್ ಅನದರ್ ಒನ್ ಇಸ್ ಮಾಸ್. ನಾವು ಮಾಸ್ ಅಲ್ಲೂ ಸಹ ಏನಾಗ್ತಾ ಹೋಗ್ತೀವಿ, ಇನ್ಕ್ರೀಸ್ ಆಗ್ತಾ ಹೋಗ್ತೀವಿ. ಮಾಸ್ ಅಲ್ಲೂ ಇನ್ಕ್ರೀಸ್ ಆಗೋದು ನಾವು ಏನಂತ ಕರಿತೀವಿ, ಗ್ರೋತ್ ಅಂತ ಕರಿತೀವಿ. ಅಲಾಂಗ್ ವಿತ್ ದಟ್ ನಂಬರ್ ಆಫ್ ಸೆಲ್ಸ್, ನಮ್ಮ ಬಾಡಿಯಲ್ಲಿ ಇರುವಂತ ಸೆಲ್ ನಂಬರ್ಸ್ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಬಿಕಾಸ್ ಆಫ್ ವಾಟ್, ಸೆಲ್ ಡಿವಿಷನ್. ಸೆಲ್ ಡಿವಿಷನ್ ಆಗ್ತಾ ಹೋದಂಗೆ ನಮ್ಮ ಬಾಡಿಯಲ್ಲಿ ಏನ ನಂಬರ್ ಆಫ್ ಸೆಲ್ಸ್ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ದಿಸ್ ಇಸ್ ವಾಟ್ ವಿ ಕಾಲ್ ಇಟ್ ಆಸ್ ಎ ಗ್ರೋತ್. ಹಾಗಿದ್ರೆ ಗ್ರೋತ್ ಅನ್ನೋದು ಒಂದು ಡಿಫೈನ್ಡ್ ಕ್ಯಾರೆಕ್ಟರ್ ಅಂತ ನೋಡ್ಬೇಕು ನಾವು. ಗ್ರೋತ್ ಅನ್ನೋದು ಏನದು, ಡಿಫೈನ್ಡ್ ಕ್ಯಾರೆಕ್ಟರ್ ಅಂತ ನೋಡ್ಬೋದು. ಓನ್ಲಿ ಲಿವಿಂಗ್ ಆರ್ಗಾನಿಸಮ್ಸ್ ಅಲ್ಲಿ ಮಾತ್ರ ಗ್ರೋತ್ ಆಗತ್ತಾ, ಅಥವಾ ಬೇರೆ ಒಂದು ವಸ್ತುಗಳಲ್ಲೂ ಸಹ, ಬೇರೆ ಒಂದು ಅದರ್ ದನ್ ಲಿವಿಂಗ್ ಆರ್ಗಾನಿಸಮ್ಸ್ ಅಲ್ಲೂ ಗ್ರೋತ್ ಆಗುತ್ತಾ ಅಂತ ನೋಡೋಣ. ಲೆಟ್ಸ್ ಟೇಕ್ ಎನ್ ಎಕ್ಸಾಂಪಲ್. ಗ್ರೋತ್ ಇಸ್ ಎಕ್ಸಾಂಪಲ್ ತಗೊಳೋದಾದ್ರೆ ಮೌಂಟೇನ್ಸ್ ತಗೊಳ್ಳೋಣ. ಸೊ ಮೌಂಟೇನ್ಸ್, ಓಕೆ, ಸೊ ಯು ನೋ ಅಬೌಟ್, ರೈಟ್? ಮೌಂಟೇನ್ಸ್ ಸಹ ಏನಾಗ್ತಾ ಹೋಗುತ್ತೆ, ಗ್ರೋತ್ ಆಗ್ತಾ ಹೋಗುತ್ತೆ. ಮೌಂಟೇನ್ಸ್ ಸಹ ಏನಾಗುತ್ತೆ, ಗ್ರೋತ್ ಆಗ್ತಾ ಹೋಗುತ್ತೆ. ಬಟ್ ದೇರ್ ಇಸ್ ಅ ಸ್ಲೈಟ್ ಡಿಫರೆನ್ಸ್. ಓಕೆ, ಸೊ ಮೌಂಟೇನ್ಸ್ ಗ್ರೋತ್ ಆಗೋದು ಇಟ್ ಈಸ್ ಎಕ್ಸ್ಟರ್ನಲಿ. ಅಂದ್ರೆ ಹೊರಗಡೆಯಿಂದ ಬೆಳ್ಕೊಂತ ಏನಾಗ್ತಾ ಹೋಗುತ್ತೆ, ಮೌಂಟೇನ್ಸ್ ಗ್ರೋತ್ ಆಗುತ್ತೆ. ಬಟ್ ಸೆಲ್ ಅಥವಾ ನಾವೇನು ಲಿವಿಂಗ್ ಆರ್ಗಾನಿಸಮ್ಸ್ ಅಂತ ತಗೊಂತೀವಿ, ಆ ಒಂದು ಲಿವಿಂಗ್ ಆರ್ಗಾನಿಸಮ್ಸ್ ಅಲ್ಲಿ ಗ್ರೋತ್ ಆಗೋದು ಇನ್ಸೈಡ್ ದ ಸೆಲ್. ಆ ಒಂದು ಲಿವಿಂಗ್ ಆರ್ಗಾನಿಸಮ್ಸ್ ಅಲ್ಲಿ ಗ್ರೋತ್ ಆಗೋದು ಇಟ್ ಇಸ್ ಅನ್ ಇನ್ಸೈಡ್ ದ ಸೆಲ್. ವಾಟ್ ಎವರ್ ಇನ್ಸೈಡ್ ಆರ್ ಔಟ್ಸೈಡ್, ಎಕ್ಸ್ಟರ್ನಲ್ ಏನಾದ್ರೂ ತಗೋಬಹುದು ಅಥವಾ ಇನ್ಸೈಡ್ ಆದ್ರೂ ತಗೋಬಹುದು. ಸೊ ವೆದರ್ ಏನಾದ್ರೂ ಆಗಿರ್ಲಿ, ಏನಾಗ್ತಾ ಇದೆ, ಎರಡೂ ಸಹ ಗ್ರೋತ್ ಆಗ್ತಾ ಇದೆ. ಹಾಗಿದ್ದಾಗ ನಾವು ಮೌಂಟೇನ್ ನ ಲಿವಿಂಗ್ ಆರ್ಗಾನಿಸಮ್ಸ್ ಅಂತ ಕನ್ಸಿಡರ್ ಮಾಡಕ್ಕಾಗತ್ತಾ? ಸೊ ನೋ. ಹಾಗಿದ್ರೆ ಸೊ ಎಕ್ಸಾಕ್ಟ್ಲಿ ಗ್ರೋತ್ ಈಸ್ ನಾಟ್ ಎ ಡಿಫೈನ್ಡ್ ಕ್ಯಾರೆಕ್ಟರ್. ಇಟ್ ಈಸ್ ನಾಟ್ ಎ ಡಿಫೈನ್ಡ್ ಕ್ಯಾರೆಕ್ಟರ್. It is not a defined character. ಸೊ ಹಾಗಾದ್ರೆ ನಾವು ಗ್ರೋತ್ ನ ಡಿಫೈನ್ಡ್ ಕ್ಯಾರೆಕ್ಟರ್ ಅಂತ ತಗೊಳ್ಳೋದಕ್ಕಾಗಲ್ಲ. ಓಕೆ, ಗ್ರೋತ್ ಇಸ್ ಅ ಕ್ಯಾರೆಕ್ಟರ್ ಬಟ್ ಇಟ್ ಈಸ್ ನಾಟ್ ಎ ಡಿಫೈನ್ಡ್ ಕ್ಯಾರೆಕ್ಟರ್. ಓಕೆ, ಸೊ ಇದೇ ರೀತಿ ನಾವು ಇನ್ನೊಂದಷ್ಟು ಕ್ಯಾರೆಕ್ಟರ್ಸ್ ನ ಏನ್ ಮಾಡ್ತಾ ಹೋಗೋಣ, ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ನೆಕ್ಸ್ಟ್ ಒನ್ ಯಾವುದು ಅಂದ್ರೆ ರೀಪ್ರೊಡಕ್ಷನ್. So you all know about reproduction. So reproduction andre, so multiplication. Reproduction is nothing but, okay, so ಏನಾಗ್ತಾ ಹೋಗೋದು, it is a fusion of male and female gamete. Whether there are two types of reproduction, one is sexual reproduction, another one is asexual reproduction. So sexual reproduction is nothing but the fusion of the male and female gamete, and asexual reproduction is nothing but without the fusion of male and female gamete. ಎರಡು ತರನು reproduction ಆಗುತ್ತೆ. ಓಕೆ, ಸೊ ಹಾಗಿದ್ರೆ ಆ ರೀಪ್ರೊಡಕ್ಷನ್ ನ ನಾವು ಡಿಫೈನ್ಡ್ ಕ್ಯಾರೆಕ್ಟರ್ ಅಂತ ನಾವು ತಗೋಬೋದಾ? ಡಿಫೈನ್ಡ್ ಕ್ಯಾರೆಕ್ಟರ್ ಅಂದ್ರೆ ಡಿಫೈನ್ಡ್ ಆಗಿ ಇದು ಎಲ್ಲ ಲಿವಿಂಗ್ ಆರ್ಗನಿಸಮ್ಸ್ ಆಗುತ್ತೆ ಅಂತ ತಗೋಬೋದಾ? ಸೊ ಆ ರೀತಿ ನೋಡ್ತಾ ಹೋದಾಗ ವೆನ್ ವಿ ಟೇಕ್ ಸಮ್ ಅದರ್ ಎಕ್ಸಾಂಪಲ್ಸ್ ಲೈಕ್, ಓಕೆ, ಸೊ ವೆನ್ ವಿ ಟೇಕ್ ಸಮ್ ಅದರ್ ಎಕ್ಸಾಂಪಲ್ಸ್ ಫಾರ್ ದಿಸ್ ಅಂತ ನೋಡ್ತಾ ಹೋದಾಗ, ಸೊ ಇನ್ಫರ್ಟೈಲ್ humans na ತಗೋಣ. So you all know about it. So some couples are not fertile. ಸೊ ಅವ್ರಿಗೆ ಇನ್ಫರ್ಟೈಲ್ ಆಗಿರ್ತಾರೆ. ಸೊ ಏನಾಗಿರಲ್ಲ, ಸಂತಾನ ಇರಲ್ಲ ಅವ್ರಿಗೆ. ಸೊ ಅಂತಹ ಒಂದು ಕಪಲ್ಸ್ ನ ನಾವು ತಗೊಂಡಾಗ ಈ ಕಪಲ್ಸ್ ನ ನಾವು ನಾನ್ ಲಿವಿಂಗ್ ಅಂತ ಕನ್ಸಿಡರ್ ಮಾಡ್ತೀವಾ? ನೋ. So these are also what? Humans, right? These are also living organisms. So that ನಾವು reproduction ಸಹ ನಾವೇನ್ ಮಾಡೋದಕ್ಕಾಗಲ್ಲ. It is not a defined character. ಸೊ ಏನ್ ಸರ್ ಇದು, ಎಲ್ಲಾನು ಹೀಗೆ ಹೇಳ್ತಿದ್ದಾರೆ. ಹಾಗಿದ್ರೆ ಡಿಫೈನ್ಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಹ್ಯೂಮನ್ ಬೀಯಿಂಗ್, ಸೊ ಡಿಫೈನ್ಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಲಿವಿಂಗ್ ಆರ್ಗಾನಿಸಮ್ಸ್ ಯಾವುದು ಅಂತ ನೋಡೋಣ. ಸೊ